ನಾವು ಜಿಮ್ಮಿಗೆ ಕಳಿಸ್ತಿದ್ವಿ, ಒಪ್ಕೊಂತೀವಿ. ಜಿಮ್ಮಿಗೆ ಕಳಿಸಿದ ಮೇಲೆ ನನ್ನ ಮಗಳಿಗೆ ಅಲ್ಲಿ ಡ್ರಿಂಕ್ಸ್ ಒಳಗೆ ಏನೋ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಇಮೋಷನಲ್ ಅತ್ಯಾಚಾರ ಮಾಡ್ಯಾನ, ಭಾಳ ಟಾರ್ಚರ್ ಮಾಡ್ಯಾರ. ಇದು ನನಗೆ ಗೊತ್ತಾದ ಮೇಲೆ ನಾನು ನನ್ನ ಮಗಳಿಗೆ ಬಡ್ದು ಗಿಡ್ದು ಮನೆಗೆ ಕಳಿಸಿದ ಮೇಲೆ ಅವರು ರಿಟರ್ನ್ ಮತ್ತೆ ನನ್ನ ಮನೆ ಕಡೆ ಬಂದು 10 ಜನ ಬಂದು ನಿನಗೆ ರಾತ್ರಿಗೆ ಪೆಟ್ರೋಲ್ ಹಾಕಿ ನಿನ್ನ ಮಗಳಿಗೆ ಕಟ್ತೀವಿ, ಸುಟ್ಟು ಹಾಕ್ತೀವಿ ಅಂತ ಹೇಳಿದ್ರು ರೀ. ಹೇಳಿದ ತಕ್ಷಣ ನಾವು ಎಲ್ಲರಿಗೂ ನಮ್ಮ ಸಮಾಜವ್ರಿಗೆ ಹೇಳಿದ್ವಿ. ನಾವು ಸಮಾಜವ್ರಿಗೆ ಹೇಳಿದ ತಕ್ಷಣ ಅವ್ರೇನು ಹೇಳಿದ್ರು, ಇಲ್ಲ ನಿಮ್ಮ ಮಗಳು ಇದ್ರೊಳಗೆ ಇನ್ವಾಲ್ವ್ ಅದಳ ಅಂತೇಳಿ ನನ್ನ ಮಗಳಿಗೆ ಹಿಮ್ನೋಟೈಸ್ ಮಾಡ್ಯಾರ ರೀ. ನನ್ನ ಮಗಳಿಗೆ ಭಾಳ ಬ್ಲ್ಯಾಕ್ ಮೇಲ್ ಮಾಡ್ಯಾರ. ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ನಾನು ನಿಂತಿದ್ದಕ್ಕೆ ನನಗೆ ಇವತ್ತು ಬೆಳಗ್ಗೆ 7 ಗಂಟೆ ಬಂದು ನನಗೆ ಹೆದರ್ಸ್ಯಾರ ರೀ. 10 ಜನ ಬಂದು ನಿನಗೆ ಹೊಡಿತೀನಿ, ನಿನ್ನ ಮಗಳಿಗೆ ಕತ್ತರಿಸಿ ನಾನು ಸುಟ್ಕೇಸೊಳಗೆ ಹಾಕ್ತೀನಿ, ಮತ್ತು ನಮ್ಮ 100 ಮಂದಿ ಹುಡುಗರ ಜೊತೆಗೆ ನಿನ್ನ ಮಗಳಿಗೆ ರೇಪ್ ಮಾಡಿಸ್ತೀನಿ ಅಂತ ಹೇಳಿ ನನಗೆ ಬೆಳಗ್ಗೆ ಖುಲ್ಲಾ ಹೇಳ್ಯಾಳ್ರಿ, ಧಮಕಿ ಹಾಕ್ಯಾಳ. ಲವ್ ಜಿಹಾದ್ ಒಳಗೆ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರಿ ಇವ್ರು. ಇಲ್ಲ ಸರ್ ನಮಗೆ ಗೊತ್ತಿದ್ದಿಲ್ಲ. ಬ್ಲ್ಯಾಕ್ ಮೇಲ್ ಮಾಡ್ಯಾರ ಸರ್. ಇಲ್ಲ ಸರ್, ಇಲ್ಲ ಅವ್ರು ಬಿಟ್ಟೋಗಿದ್ದ ಗ್ರೂಪ್ ಒಳಗೆ ಫಂಕ್ಷನ್ ಐತಂತ ಹೇಳಿ ಅವ್ರು ಇದ್ದಿದ್ದಿಲ್ರಿ ಸರ್. ಅವ್ರು ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ಯಾರ, ಫುಲ್ ಬ್ಲ್ಯಾಕ್ ಮೇಲ್ ಮಾಡ್ಯಾರ ಸರ್. ಅವ್ರು ಬರೀ ಹಿಪ್ನೋಟೈಸ್ ಮಾಡ್ಯಾರ, ಫುಲ್ ಬ್ಲ್ಯಾಕ್ ಮೇಲ್. ಲವ್ ಜಿಹಾದ್ ಒಳಗೆ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರ ಅವ್ರು. ನಮಗೆ ನ್ಯಾಯ ಬೇಕು ಸರ್. ಹಿಂಗ ಬೇರೆ ಯಾವ ಮಗಳಿಗೂ ಆಗ್ಬಾರ್ದು. ಅದಕ್ಕೆ ನಾನೀಗ ನಿಂತೀನಿ, ನನಗೆ ನ್ಯಾಯ ಬೇಕು. ಅವ್ನು ನನ್ನ ಮಗಳಿಗೆ ಏನು ಮಾಡ್ಯಾನ ನೋಡ್ರಿ, ಅವ್ನು ನನಗೆ ಎದುರುಗಡೆಯಲ್ಲಿ ತರಿಸ್ಬೇಕು, ನಾನು ಅವ್ನಿಗೆ ಮಾತಾಡ್ಬೇಕು. ಈ ಭಾಳಷ್ಟು ಹುಡುಗಿಯರಿಗೆ ಮಾಡ್ಯಾರಿ ಸರ್. ಅದು ಭಾಳ ಅದಾವ ನಮ್ಮ ಕಡೆ ವಿಡಿಯೋ ಅದಾವ್ರಿ ಸರ್. ಅವನ ಮಾಡ್ಯಾರ, ಬ್ಲ್ಯಾಕ್ ಮೇಲ್ ವಿಡಿಯೋನು ಅದಾವ್ರಿ ಸರ್. ನಮಗೆ ಡಿಲೀಟ್ ಮಾಡಂತ ಹೇಳಿದ್ರೆ ನನ್ನ ಗಂಡ ಒಬ್ಬನ ಅದಾನ ಸರ್. ನಿನ್ನ ಗಂಡನ ಸಾಯಿಸ್ತೀನಿ, ನಿನ್ನ ಮಗ ಅದಾನಲ್ಲ ನಿನ್ನ ಸಣ್ಣ ಮಗನ ಸಾಯಿಸ್ತೀನಿ. ನನಗೆ ಬೆಳಗ್ಗೆ ಕುತ್ತಿಗೆ ಚಿಕ್ಕಾಗಿ ಬಂದಲ್ರಿ ಆಕಿ. ಹೆಣ್ಮಕ್ಳಿಗೆ ಮುಂದೆ ಹಿಡ್ಕೊಂಡು ಇವ್ರು ಮಾದರ್ಸ್ ಹೋದ್ರ ಹಿಂದಿಂದ ನಮಗೆ ವಾರ ಮಾಡಕತ್ತಾರ. ಹೆಣ್ಮಕ್ಳಿಗೆ ಹಿಡ್ಕೊಂಡಾರ ಅವ್ರು. ಹೆಣ್ಮಕ್ಳಿಗೆ ಅಕ್ಕ ಅಣ್ಣ ಅಕ್ಕ 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 ಅಂದ ನನ್ನ ಮಗಳಿಗೆ ನಿಮ್ಮ ಮಗಳ ನನ್ನ ಮಗಳಿದ್ದಂಗೆ ಅಂತ ಹೇಳಿ ನಾವು ಹೆದರಿಸಿ ಈ ಟೈಪ್ ಮಾಡ್ಯಾರ. ನನಗೆ ನ್ಯಾಯ ಬೇಕು. ನನ್ನ ಸಮಾಜ, ನನ್ನ ಎಲ್ಲ ಅಣ್ಣ ತಮ್ಮ ನಿಂತಾರ, ನನಗೆ ನ್ಯಾಯ ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ನನಗೆ ನ್ಯಾಯ ಬೇಕು. ಮೊದ್ಲಿನ ತರ ಮಾಡಕತ್ತಾರ್ರಿ. ನನ್ನ ಮಗಳು ಹೆದರುದು, ಮಮ್ಮಿ ನೀ ಸುಮ್ನಿರು, ನಾನು ಈಗ ಬರ್ತೀನಿ ತಡಿ, ನನ್ನ ಮಗಳು ಸುಮ್ನೂರು ಮೊದ್ಲಿನ ತರ ಮಾಡ್ಯಾರ್ರಿ. ನನಗೆ ಮೊನ್ನೆ ಎಲ್ಲ ಗೊತ್ತಾಗೈತ್ರಿ ಅವ್ನು ಬ್ಲ್ಯಾಕ್ ಮೇಲ್ ಮಾಡಕತ್ತ ಅಂತಂದು. ಬರೀ ಹೆದರ್ತಿದ್ಲಿಕ್ಕೆ, ಮಮ್ಮಿ ನಮ್ಮ ಮನೆಗೆ ಯಾರೋ ಬರ್ತಾರ ಮಮ್ಮಿ, ನನಗೆ ಪೆಟ್ರೋಲ್ ಹಾಕಿ ನಮ್ಗೆಲ್ಲರೂ ಸುಡ್ತಾರ ಮಮ್ಮಿ, ನಮ್ಮ ಎಲ್ಲ ತಮ್ಮಂದಿರಿಗೂ ಸುಡ್ತಾರ. ಭಾಳ ಡಿಪ್ರೆಷನ್ ಹೋಗ್ಬಿಟ್ಟಾಳ್ರಿ. ನಿನ್ನೆ ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ವಿ ರೀ. ಅಲ್ಲಮ್ಮ, ಈಗ ಎಷ್ಟು ವರ್ಷ ಆತಮ್ಮ ನಿಮ್ಮ ಮಗಳು ಜಿಮ್ ಗೊಂಡು? 3-4 ವರ್ಷ ಆತ್ರಿ. ಈಗ ಏನು ಮಾಡ್ತಾಳೆ ನಿಮ್ಮ ಮಗಳು? ಓದಿದ್ದು ಏನು? BBA ಓದ್ತಾಳ್ರಿ. ಓದ್ತಾಳ್ರಿ, ರ್ಯಾಂಕ್ ಸ್ಟೂಡೆಂಟ್ ಅದಲ್ರಿ. ಅವನ ಅಡ್ವರ್ಟೈಸ್ ಮಾಡ್ಯಾನ್ರಿ. ನಾವು ಪರಿಚಯ ಆಗಿ ಜಿಮ್ನಾಗನ ಅಥವಾ ಮೊದಲ? ಇಲ್ರಿ, ಜಿಮ್ದಾಗಿಂದನ. ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್, ನಮಗೆ ಅವ್ರಲ್ಲ ನಾವು. ಇಲ್ಲ ಸರ್, ಇಲ್ಲ ಸರ್. ಅವ್ನು ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಜಿಮ್ಮಿಂದಾನ ಪರಿಚಯ ಆಗಿದ್ದು. ನಾನು ಅವ್ನ ಮುಸುಡಿ ನೋಡಿಲ್ಲ. ಒಂದೇ ಕಾಲೇಜ್? ಇಲ್ಲ ಸರ್, ಕಾಲೇಜ್ ಒಂದೇ ಅಲ್ಲ. ಭಾಳ ಒಳ್ಳೆ ಅಯ್ಯೋ ನಿಮ್ಮ ಸಮಾಜ ಭಾಳ ಒಳ್ಳೇದು. ನಿಮ್ಮ ಸಮಾಜ ಹಿಂಗೆ ನಿಮ್ಮ ತಂಗಿ ನಿಮ್ಮ ಮಕ್ಕಳಿಗೆಲ್ಲ ಹಿಂಗೆ ಇಡ್ಬೇಕ್ರಿ, ಹಂಗಿರ್ಬೇಕ್ರಿ ಅಂತ ಹೇಳಿ ನನ್ನ ಮಗಳಿಗೆ ಅನ್ಯಾಯ ಮಾಡ್ಯಾನ್ರಿ. ಓಕೆ ಮೇಡಮ್, ನಿಮ್ಮ ಹೆಸರಮ್ಮ?